ಬಿಗ್ ಬ್ರೇಕಿಂಗ್ ಅಪ್ಡೇಟ್ ಲಭ್ಯ ಆಗ್ತಾ ಇದೆ. ಕರ್ನಾಟಕದಲ್ಲಿ ಎನ್ಐಎಯಿಂದ ಉಗ್ರರ ರಣಬೇಟೆ ಆಗಿದೆ. ಕರ್ನಾಟಕದಲ್ಲಿ ಎನ್ಐಎಯಿಂದ ಉಗ್ರರನ್ನ ರಣಬೇಟೆಯಾಡಲಾಗಿದೆ. ಬೆಂಗಳೂರು, ಕೋಲಾರದ ಒಟ್ಟು 5 ಕಡೆ ಎನ್ಐಎ ದಾಳಿಯಾಗಿದೆ. 3 ಶಂಕಿತ ಉಗ್ರರನ್ನ ಬಂಧಿಸಿದ್ದಾರೆ ಎನ್ಐಎ. ಬೆಂಗಳೂರು, ಕೋಲಾರದಲ್ಲಿ ಶಂಕಿತ ಉಗ್ರರನ್ನ ಬಂಧಿಸಲಾಗಿದೆ. ಮನೋವೈದ್ಯ ನಾಗರಾಜ್, ಎಎಸ್ಐ ಚಾಂದ್ ಪಾಷಾ ಅನೀಸ್, ಪರಪ್ಪನ ಅಗ್ರಹಾರ ಜೈಲಿನ ಎಎಸ್ಐ ಚಾಂದ್ ಪಾಷಾ ಅರೆಸ್ಟ್ ಆಗಿರೋದೀಗ. ಫಾತಿಮಾ ಸೇರಿದಂತೆ 3 ಎನ್ಐಎ ವಶದಲ್ಲಿದ್ದಾರೀಗ. ದಾಳಿಯ ವೇಳೆ 2 ವಾಕಿ-ಟಾಕಿ, ಒಡವೆ ವಶಕ್ಕೆ ಪಡೆದುಕೊಂಡಿದ್ದಾರೆ ಎನ್ಐಎ ಅಧಿಕಾರಿಗಳು. ಕರ್ನಾಟಕದಲ್ಲಿ ಎನ್ಐಎಯಿಂದ ಉಗ್ರರನ್ನ ಬೇಟೆಯಾಡಲಾಗಿದೆ. ಬೆಂಗಳೂರು, ಕೋಲಾರದ ಒಟ್ಟು 5 ಕಡೆ ಎನ್ಐಎ ದಾಳಿಯನ್ನ ಮಾಡಿತ್ತು. 3 ಶಂಕಿತ ಉಗ್ರರನ್ನ ಎನ್ಐಎ ಅಧಿಕಾರಿಗಳು ಈಗ ಬಂಧಿಸಿದ್ದಾರೆ. ಬೆಂಗಳೂರು, ಕೋಲಾರದಲ್ಲಿ ಶಂಕಿತ ಉಗ್ರರನ್ನ ಬಂಧಿಸಲಾಗಿದೆ. ಈಗ ಮನೋವೈದ್ಯ ನಾಗರಾಜ್, ಎಎಸ್ಐ ಚಾಂದ್ ಪಾಷಾ ಅನೀಸ್ ಜೊತೆಗೆ ಫಾತಿಮಾ. ಪರಪ್ಪನ ಅಗ್ರಹಾರ ಜೈಲಿನ ಎಎಸ್ಐ ಚಾಂದ್ ಪಾಷಾ ಈತನನ್ನು ಕೂಡ ಅರೆಸ್ಟ್ ಮಾಡಲಾಗಿದೆ. ಫಾತಿಮಾ ಸೇರಿದಂತೆ 3 ಎನ್ಐಎ ವಶದಲ್ಲಿದ್ದಾರೆ. ದಾಳಿಯ ವೇಳೆ 2 ವಾಕಿ-ಟಾಕಿ, ಒಡವೆಯನ್ನ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಕರ್ನಾಟಕದಲ್ಲಿ ಉಗ್ರರನ್ನ ಅರೆಸ್ಟ್ ಮಾಡಲಾಗಿದೆ. ನೋಡಿ, ಈಗ ಫೋಟೋದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ. ಎಎಸ್ಐ ಚಾಂದ್ ಪಾಷಾ, ಎಎಸ್ಐ ಚಾಂದ್ ಪಾಷಾ ಫೋಟೋ ನಿಮಗೆ ತೋರಿಸ್ತಾ ಇದ್ದೀವಿ. ಈತನು ಕೂಡ ಒಬ್ಬ ಉಗ್ರ ಅಂತ ಹೇಳಲಾಗ್ತಾ ಇದೆ. ಜೊತೆಗೆ ಮನೋವೈದ್ಯ ನಾಗರಾಜ್ನನ್ನು ಕೂಡ ಅರೆಸ್ಟ್ ಮಾಡಲಾಗಿದೆ. ಮತ್ತೊಬ್ಬಳು ಫಾತಿಮಾ. ಈ 3 ಜನರನ್ನ ವಶಕ್ಕೆ ಪಡೆದಿದ್ದಾರೆ ಎನ್ಐಎ ಅಧಿಕಾರಿಗಳು. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಕ್ರೈಮ್ ರಿಪೋರ್ಟರ್ ಅಜಯ್. ಈ 3 ಕೂಡ ಬೇರೆ ಬೇರೆ ಹುದ್ದೆಯಲ್ಲಿ ಇದ್ದಂಗೆ ಕಾಣಿಸ್ತಾ ಇದೆ. ಒಬ್ರು ಎಎಸ್ಐ ಇದ್ದಾರೆ, ಮತ್ತೊಬ್ಬ ಮನೋವೈದ್ಯ. ಇವರು ಉಗ್ರರ ಅಥವಾ ಉಗ್ರರಿಗೆ ಇವರಿಂದ ಸಪೋರ್ಟ್ ಸಿಗ್ತಾ ಇತ್ತಾ? ಹೆಂಗ್ ಗೊತ್ತಾಯ್ತು ಎನ್ಐಎ ಅಧಿಕಾರಿಗಳಿಗೆ ಇವ್ರ ಬಗ್ಗೆ? ಖಂಡಿತವಾಗ್ಲೂ ರಾಮ್, ಏನಂದ್ರೆ ಇಲ್ಲಿ ಹೊರಗಡೆ ದೇಶದಲ್ಲಿರುವಂತಹ ಉಗ್ರರಿಗಿಂತ ಇಲ್ಲಿ ಒಳಗಡೆ ಇರುವಂತಹ ನಮ್ಮ ದೇಶದಲ್ಲಿರುವಂತಹ ಉಗ್ರರೇ ಜಾಸ್ತಿ ಆಗಿದ್ರೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇವ್ರು ಈ ನಾಗರಾಜ್ ಮತ್ತೆ ಈ ಚಂದ್ ಎಲ್ಲ ಏನಿದ್ದಾರೆ, ಇವರೆಲ್ಲರೂ ಕೂಡ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಕೂಡ ಇರುವಂತವ್ರು. ಅವರು ಇಲ್ಲಿ ಟಿ ನಾಸೀರ್ ಏನಿದ್ದಾನೆ, ಈತ 2008 ಬೆಂಗಳೂರಿನಲ್ಲಿ ನಡೆದಂತ ಒಂದು ಬಾಂಬ್ ಬ್ಲಾಸ್ಟ್ ಏನಿದೆ ಅದರ ರೂವಾರಿ ಆಗಿರ್ತಾನೆ. ಈತನಿಗೂ ಕೂಡ ಈಗಾಗಲೇ ಜೈಲು ಶಿಕ್ಷೆಯಾಗಿ ಈತ ಈ ಒಂದು ಪರಪ್ಪನ ಅಗ್ರಹಾರ ಜೈಲಿನಲ್ಲೂ ಕೂಡ ಇರುವಂತದ್ದು. ಇಲ್ಲಿ ಕೂಡ ಈತನಿಗೆ ಬೇಕಾದಂತಹ ಸಾಮಗ್ರಿಗಳನ್ನ ಸಪ್ಲೈ ಮಾಡೋದಾಗಿರ್ಬೋದು, ಆತನಿಗೆ ಮಾಹಿತಿಗಳನ್ನ ಸಪ್ಲೈ ಮಾಡೋದಾಗಿರ್ಬೋದು, ಮಾಹಿತಿಗಳನ್ನ ಕೊಡೋದಾಗಿರ್ಬೋದು, ಇದೆಲ್ಲವನ್ನು ಕೂಡ ಈಗಾಗಲೇ ಇಲ್ಲಿ ಇರುವಂತಹ ಎಎಸ್ಐ ಆಗಿರುವಂತಹ ಚಾಂದ್ ಪಾಷಾ ಆಗಿರ್ಬೋದು, ಮತ್ತೆ ಅದೇ ಜೈಲಿನಲ್ಲಿರುವಂತಹ ಮನೋವೈದ್ಯ ಆಗಿರುವಂತಹ ನಾಗರಾಜ್ ಆಗಿರ್ಬೋದು, ಜೊತೆಗೆ ಫಾತಿಮಾ ಆಗಿರ್ಬೋದು, ಇವರೆಲ್ಲರೂ ಕೂಡ ಆ ರೀತಿಯಾದಂತ ಕೆಲಸವನ್ನ ಮಾಡ್ತಾ ಇದ್ರು ಅನ್ನೋದು ಕೂಡ ಈಗಾಗಲೇ ಬಹಿರಂಗ ಆಗಿರುವಂತದ್ದು. ಇದು ಯಾವ ರೀತಿಯ ಬಹಿರಂಗ ಆಯ್ತು ಅಂತಂದ್ರೆ, ಈಗಾಗಲೇ ಟಿ ನಾಸೀರ್ ಏನಿದ್ದಾನೆ, ಈತನ ಸಹಚರರನ್ನ ಎನ್ಐಎ ಕೆಲವೊಂದು ಕೇಸ್ಗಳ ಹಿಂದೆ ವಶಕ್ಕೆ ಪಡ್ಕೊಂಡಿರತ್ತೆ. ಅವರು ಕೊಟ್ಟಂತ ಕೆಲವೊಂದು ಲೀಡ್ ಆಧರಿಸಿ ಆ ನಂತರ ಇಲ್ಲಿ ಈ ಒಂದು ರೈಡ್ ಅನ್ನು ಕೂಡ ಮಾಡಲಾಗಿದೆ ಅಂತಾನೆ ಕೂಡ ಗೊತ್ತಾಗ್ತಿರುವಂತದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಈ ಒಂದು ಪರಪ್ಪನ ಅಗ್ರಹಾರ ಜೈಲು ಕೂಡ ಸೇರಿದಂತೆ ಇವತ್ತು ಚಾಂದ್ ಪಾಷಾ ಆಗಿರ್ಬೋದು, ಮತ್ತೆ ಇನ್ನು ಉಳಿದಂತೆ ನಾಗರಾಜ್ ಆಗಿರ್ಬೋದು, ಮತ್ತೆ ಫಾತಿಮಾ ಆಗಿರ್ಬೋದು, ಅವರ ಮನೆ ಮೇಲೂ ಕೂಡ ಈಗಾಗಲೇ ರೈಡ್ ಮಾಡಿದ್ದಾರೆ. ಬೆಂಗಳೂರು ಸೇರಿದಂತೆ ಕೋಲಾರ ಏನಿದೆ ಅಲ್ಲೂ ಕೂಡ 5 ಕಡೆಗಳು ಕೂಡ ಈಗಾಗಲೇ ರೈಡ್ ಅನ್ನ ಮಾಡಿ ಅಲ್ಲಿರುವಂತ ಕೆಲವೊಂದು ವಾಕಿ-ಟಾಕಿಗಳಾಗಿರ್ಬೋದು, ಹಣ ಆಗಿರ್ಬೋದು, ಮತ್ತೆ ಚಿನ್ನಾಭರಣ ಆಗಿರ್ಬೋದು, ಕೆಲವೊಂದು ದಾಖಲೆಗಳನ್ನ ಈಗಾಗಲೇ ಎನ್ಐಎ ಅಧಿಕಾರಿಗಳು ಕೂಡ ಈಗಾಗಲೇ ವಶಕ್ಕೆ ಪಡ್ಕೊಂಡಿದ್ದಾರೆ. ಈಗಾಗಲೇ ಅವರನ್ನು ಕೂಡ ವಶಕ್ಕೆ ಪಡ್ಕೊಂಡು ಈಗಾಗಲೇ ಇಂಟ್ರಾಗೇಷನ್ ಅನ್ನು ಕೂಡ ಶುರು ಮಾಡಿದ್ದಾರೆ. ಯಾಕಂದ್ರೆ ಇಷ್ಟು ದಿನಗಳಿಂದನೂ ಕೂಡ ನಾಸೀರ್ ಒಡನಾಟ ಯಾವ ರೀತಿಯಾಗಿತ್ತು, ಮತ್ತೆ ನಾಸೀರ್ ಜೊತೆ ಇವರ ಒಡನಾಟ ಯಾವ ರೀತಿಯಾಗಿತ್ತು, ಯಾವ್ಯಾವ ರೀತಿಯಾದಂತಹ ಮಾಹಿತಿಗಳನ್ನ ಇವರು ಟಿ ನಾಸೀರ್ ಜೊತೆ ಹಂಚಿಕೊಂಡಿದ್ರು, ಜೊತೆಗೆ ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯಂತಹ ಪ್ಲಾನ್ ಗಳನ್ನ ಏನಾದ್ರು ಎಕ್ಸಿಕ್ಯೂಟ್ ಮಾಡೋದಕ್ಕೆ ಇವರೆಲ್ಲ ರೆಡಿ ಆಗಿದ್ರ, ಹೀಗೆ 10 ಹಲವು ಪ್ರಶ್ನೆಗಳನ್ನ ಈಗಾಗಲೇ ಎನ್ಐಎ ಅಧಿಕಾರಿಗಳು ಕೂಡ ಅವ್ರ ಮುಂದೆ ಇಟ್ಟಿರುವಂತದ್ದು. ಒಂದ್ ರೀತಿಯಾದಂತಹ ಶಾಕಿಂಗ್ ವಿಚಾರ ಏನಂತಂದ್ರೆ, ಇಲ್ಲಿ ಜೈಲಿನಲ್ಲಿ ಇರುವಂತಹ ಎಎಸ್ಐ ಜೊತೆಗೆ ಮನೋವೈದ್ಯರಾಗಿರುವಂತಹ ನಾಗರಾಜ್ ಏನಿದ್ರೆ ಇವರೇ ಈ ರೀತಿಯಾದಂತಹ ಕೃತ್ಯವನ್ನ ಎಸಗಿದ್ದಾರೆ ಅಂತ ಹೇಳಿ ಈಗಾಗಲೇ
ಗೊತ್ತಾಗ್ತಿರುವಂತದ್ದು. ಸೊ ಹೀಗಾಗಿ ಇದೊಂದು NIA ಅಧಿಕಾರಿಗಳಿಗೂ ಕೂಡ ಒಂದು ರೀತಿಯಾದಂತಹ ಶಾಕಿಂಗ್ ಅಂತಾನೆ ಹೇಳ್ಬೋದು. ಸೊ ಹೀಗಾಗಿ ಈ ಮೂವರನ್ನು ಕೂಡ ಈಗಾಗಲೇ ವಶಕ್ಕೆ ಪಡ್ಕೊಂಡಿದ್ದಾರೆ. ವಶಕ್ಕೆ ಪಡ್ಕೊಂಡು ಕೆಲವೊಂದು ವಿಚಾರಗಳನ್ನು ಕೂಡ ಈಗಾಗಲೇ ಕೆಲವೊಂದು ದಾಖಲೆಗಳನ್ನು ಕೂಡ ಈಗಾಗಲೇ ವಶಕ್ಕೆ ಪಡ್ಕೊಂಡಿದ್ದಾರೆ. ಇನ್ನು ಆ ಒಂದು ತನಿಖೆ ಆದ ನಂತರವೇ ಇನ್ನಷ್ಟು ವಿಚಾರಗಳು ಕೂಡ ಹೊರ ಬರಬೇಕಾಗಿದೆ ರಾಮ್. ಓಕೆ, ಥ್ಯಾಂಕ್ ಯು ಅಜಯ್. ತಮ್ಮ